ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಣ್ಣನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಇವತ್ತು ಬೆಳಗ್ಗೆನೆ ವ್ಲಾಗನ್ನು ಶುರು ಮಾಡಿದ್ದೀನಿ. ಆ್ಯಂಡ್ ಇವತ್ತು ರ್ಯಾಂಡಮ್ ಆಗಿ ಫುಲ್ ಡೇ ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನನ್ನ ಮಾರ್ನಿಂಗ್ಸ್ ಈ ನಡುವೆ ಒಂದು 6:30ಗೆ ಶುರು ಆಗುತ್ತೆ. ಪ್ರತಿದಿನ ಒಂಥರ ಪಾಸಿಟಿವ್ ಆಗೇ ಶುರು ಆಗುತ್ತೆ ನನ್ನ ದಿನ. ಬಿಕಾಸ್ ನನಗೆ ಈ ಮನೆಗೆ ಬಂದಾಗಿಂದ ಒಂದು ಗೊತ್ತಿಲ್ಲದಿರೋಂತಹ ಎನರ್ಜಿ ಬಂದಿದೆ. ಬಿಕಾಸ್ ಈ ಮನೆಗೆ ಬಂದಮೇಲೆ ಒಳ್ಳೆ ಬೆಳಕು, ಗಾಳಿ, ಬಿಸಿಲು ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಸುತ್ತಮುತ್ತ ಇರುವಂತಹ ನಾನಿವಾಗಿರುವಂಥ ವಾತಾವರಣ ನನ್ನ ಬಾಡಿಗೆ ತುಂಬ ಸಪೋರ್ಟ್ ಮಾಡ್ತಿದೆ. ಬಿಕಾಸ್ ನನಗೆ ಹೆಂಗೆ ಬೇಕೋ ಹಾಗೆ ನನಗೆ ಇಷ್ಟ ಆಗೋ ಥರ ಎಲ್ಲ ಇರೋದ್ರಿಂದ ಆ್ಯಂಡ್ ಒಂಥರ ಪಾಸಿಟಿವ್ ಆಗಿ ನನ್ನ ಡೇ ಶುರು ಆಗುತ್ತೆ. ಆಲ್ಮೋಸ್ಟ್ 2 ಮಂತ್ಸಿಂದ ನಾನು ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದೇ ಬಿಟ್ಬಿಟ್ಟಿದ್ದೀನಿ. ಹೇರ್ ಕೇರ್ ಮಾಡ್ತಿಲ್ಲ, ಸ್ಕಿನ್ ಕೇರ್ ಮಾಡ್ತಿಲ್ಲ, ಶಿಫ್ಟಿಂಗು, ಓಡಾಟ ಅದು ಇದು ಅಂದ್ಬಿಟ್ಟು ಹೇರ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಸರಿಯಾಗಿ ಆಯಿಲ್ ಅಪ್ಲೈ ಮಾಡ್ತಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟೊಂದು ಹೇರ್ ಫಾಲ್ ಆಗ್ತಿರೋದು. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇದೆ. ಏನಾದರೂ ಒಂದು ಕೆಲಸ ಮಾಡ್ತಾ ಇದೀವಿ ಅಂದರೆ ಫುಲ್ ಅದ್ರ ಕಡೆನೇ ಗಮನ ಇರಬಾರ್ದು. ಪ್ರತಿಯೊಂದ್ರ ಮೇಲೂ ಕಾನ್ಸಂಟ್ರೇಷನ್ ಇರಬೇಕು. ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರಬಹುದು, ಆ್ಯಂಡ್ ಮಕ್ಕಳ ಮೇಲೆ ಆಗಿರಬಹುದು, ಆ್ಯಂಡ್ ಪ್ರತಿಯೊಂದು ಇರಬೇಕು. ಮನೆ ಶಿಫ್ಟಿಂಗು, ಮನೆ ಕ್ಲೀನಿಂಗು, ಮನೆ ಆರ್ಗನೈಸೇಷನು ಅದು ಇದು ಅಂತ ಫುಲ್ ಇದ್ರ ಕಡೆ ಗಮನ ಕೊಟ್ಟಿರೋದ್ರಿಂದ ಬೇರೆ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟ್ ಲೈಫ್ ಆಗೋದು. ಆ್ಯಂಡ್ ಪರ್ಫೆಕ್ಟ್ ಅಟ್ಲೀಸ್ಟ್ ಪರ್ಫೆಕ್ಟ್ ಆಗಿಲ್ಲ ಅಂದ್ರೂ ಪರ್ಫೆಕ್ಟ್ ಆಗಿರೋದಕ್ಕೆ ಪ್ರಯತ್ನ ಅಂತೂ ಪಡಲೇಬೇಕು. ಆ್ಯಂಡ್ ಫ್ರೆಶ್ ಅಪ್ ಆಗಿ ಆಯಿಲ್ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇನ್ಮೇಲಿಂದ ಹೇರ್ ಕೇರ್ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಮತ್ತೆ ಹಾಲಲ್ಲಿ ಬಂತು ಕರ್ಟನ್ಸ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೋಡ್ತಾ ಇರೋಂಥ ಗ್ಲಿಮ್ಸಿಂದ ನಿಮ್ಗೊಂದಷ್ಟು ಐಡಿಯಾ ಬರಬಹುದು ಹೆಂಗಿದೆ ಏನು ಅಂತ. ಆ್ಯಂಡ್ ಇವಾಗ ಸಿಂಪಲ್ಲಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಬೇರೆ ಥರ ಚೇಂಜಸ್ ಕೂಡ ಮಾಡ್ತೀನಿ. ಆ್ಯಂಡ್ ಇರೋ ಅಂಥ ಮನೇನ ಇನ್ನೂ ಒಂದು ಸ್ವಲ್ಪ ಚಂದವಾಗಿ ಇಟ್ಕೋಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಆ್ಯಂಡ್ ಬರ್ತಾ ಬರ್ತಾ ಹೆಂಗೆ ಮೇಕ್ ಓವರ್ ಮಾಡ್ತೀನಿ ಮನೇನ, ಹೆಂಗೆ ಚೆನ್ನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಹೇಳಿದೆ ಅಲ್ವಾ, ಒಳ್ಳೆ ಬಿಸಿಲು, ಗಾಳಿ ಅಂತೂ ಪರ್ಫೆಕ್ಟಾಗಿ ಮಸ್ತಾಗಿ ಬರುತ್ತೆ. ಬಿಕಾಸ್ ಮನೆ ಎದುರುಗಡೆನೆ ಒಳ್ಳೆ ಗಿಡಗಳು, ಮರಗಳು, ತೆಂಗಿನ ಮರಗಳು ಆ್ಯಂಡ್ ತುಂಬ ಇದೆ. ಆ್ಯಂಡ್ ಫುಲ್ ಗ್ರೀನರಿ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಆಚೆ ಕಡೆ ನೋಡಿದ್ರೆ ಆ್ಯಂಡ್ ಫುಲ್ಲು ತೆಂಗಿನ ಮರಗಳು, ಗಿಡಗಳು, ಮರಗಳೇ ಕಾಣಿಸುತ್ತೆ. ಆ್ಯಂಡ್ ನಾವು ಮೇನ್ ರೋಡ್ ಪಕ್ಕನೇ ಇರೋದು. ಅಂದರೆ ಇವಾಗ ಸಂಜಯ್ ನಗರ್ ಮೇನ್ ರೋಡ್ ಅಂತ ಅಂದರೆ ಇನ್ನೊಂದಷ್ಟು ಸ್ವಲ್ಪ ಲೆಫ್ಟ್ ಸೈಡ್ಗೆ ಡೌನಿಗೆ ಬರಬೇಕಾಗತ್ತೆ. ಕಾರ್ನರಲ್ಲಿದೆ ಮನೆ. ಒಂದು ಕಾರ್ನರ್ ಅಂದರೆ ಡೆಡ್ ಎಂಡಲ್ಲಿ ಒಂದು 2 ಮನೆ ಆದಮೇಲಿದೆ. ನಮ್ಮ ಮನೆ ಎದುರುಗಡೆ ಒಂದು ಸ್ವಲ್ಪ ಎಲ್ಲ ಇರೋದು ಗ್ರೌಂಡ್ ಫ್ಲೋರ್ ಮನೆಗಳು, ಬಿಲ್ಡಿಂಗ್ಗಳಿಲ್ಲ. ಸೊ ಹಂಗಾಗಿ ಒಳ್ಳೆ ಗಾಳಿ, ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಅಡುಗೆ ಮನೆಗೂ ಅಷ್ಟು ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಆ್ಯಂಡ್ ಸ್ವಲ್ಪ ಮೇಲ್ಮೇಲೆ ಕೆಲಸಗಳೆಲ್ಲ ಮುಗಿಸಿ ಬಂದು ನೀರು ಕುಡಿತಾ ಇದ್ದೀನಿ. ಆ್ಯಂಡ್ ಬಾಡಿನ ಹೈಡ್ರೇಟಾಗಿ ಇಟ್ಕೋಬೇಕಲ್ವಾ. ಅವತ್ತಿನ ದಿನವೇ ಚಾರುಗೆ PTM ಕೂಡ ಇತ್ತು. 8 o'clockಗೆ ಅಟೆಂಡ್ ಆಗಬೇಕು ಅಂತ ಹೇಳಿದರು. ಸೊ ನನ್ನ ಮಾರ್ನಿಂಗ್ 6 o'clock ಸ್ಟಾರ್ಟ್ ಆಗಿರೋಂದ್ರೆ ಬ್ರೇಕ್ಫಾಸ್ಟ್ ಮಾಡಿ ಪೂಜೆ ಮಾಡಿ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿದ್ದೆ. ದೋಸೆಗೆ ಹಾಕಿದ್ದೆ. ಇಡ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸರಿ ಬಿಡು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ಗೆಲ್ಲ ಆಲ್ಮೋಸ್ಟ್ ರೆಡಿ ಇತ್ತು. ಬಿಕಾಸ್ ನಾನು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿರೋದ್ರಿಂದ ಸರಿ ಕ್ವಿಕ್ಕಾಗಿ ಆಗುತ್ತೆ ಅಂತ ಇತ್ತು. ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಮತ್ತೆ ಲೇಟ್ ಆಗಿಬಿಡುತ್ತೆ, ಅವ್ರಿಗೆ PTMಗೆ ಲೇಟ್ ಆಗೋಗಿಲ್ಲ. ಸೊ ಡಿಲೇ ಮಾಡೋಂಗಿಲ್ಲ 5 ಮಿನಿಟ್ಸ್ ಕೂಡ. ತುಂಬ ರಿಸ್ಟ್ರಿಕ್ಷನ್ಸ್, ಕಂಡೀಷನ್ಸ್ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಸ್ಟಿಟ್ಟು. 1-2 ಮಿನಿಟ್ಸ್ ಡಿಲೇ ಮಾಡೋಂಗಿಲ್ಲ, ಆ ಥರ ಎಲ್ಲ ಇರುತ್ತೆ. ಸೊ ಯಾಕೆ ಡಿಲೇ ಮಾಡೋದು ಬೇಡ ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿದ್ದೆ, ಹೂವು ಎಲ್ಲ ತಂದಿರಿ, ನಾನು ಸ್ಕೂಲಲ್ಲಿ PTM ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಂದ್ಬಿಟ್ಟು. ನಾನೀಗ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ಬರಬೇಕು PTM ಹೋಗೋದಕ್ಕೆ. ಎಷ್ಟು ಚೆನ್ನಾಗಿ ಬೀಳ್ತದಲ್ಲ ಈ ಬಿಸಿಲು. ಕರೆಕ್ಟಾಗಿ ಬಂದು ಇಲ್ಲಿ ಸೋಫಾ ಮೇಲೆ ಬೀಳುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಬಂದು ಡೈರೆಕ್ಟ್ ಮನೆಗೆ ಈ ಥರ ಬಿಸಿಲಿದೆ. ಇಟ್ ವಾಸ್ ಸೋ ಗುಡ್. ನಾನು ಇದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ದು. ಎಲ್ಸಿಗೆ ಹೊಸ್ತಾನಕ್ಕೆ ಹೋಗಬೇಕು, ಬ್ರೇಕ್ಫಾಸ್ಟ್ ಮಾಡಬೇಕು.
ಫ್ರೆಶ್ ಅಪ್ ಆಗಿದ್ದಂತೂ ಆಯಿತು. ಚಾರುನ ಅವರಪ್ಪ ರೆಡಿ ಮಾಡ್ತಾಯಿದ್ರು. ಸರಿ, ಅಷ್ಟರಲ್ಲಿ ನಾನು ದೇವ್ರ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಹಬ್ಬ ಆಗಿದ್ದು 3rd ಡೇ ಅನಿಸುತ್ತೆ. ಸೊ ಹಂಗಾಗಿ ದೊಡ್ಡ ದೊಡ್ಡ ದೀಪ ಎಲ್ಲ ಹಚ್ಚಿದ್ದೆ. ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಆ್ಯಂಡ್ ದ ಬೆಸ್ಟ್ ಥಿಂಗ್, ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದೇನು ಅಂತಂದರೆ ದೇವ್ರ ಮನೆ ಕ್ಲೀನಿಂಗು. ಆ್ಯಂಡ್ ಎಷ್ಟು ಸಮಾಧಾನ ಅನಿಸುತ್ತೆ ಅಂದರೆ ನನಗೆ ನನ್ನ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರೆ ಒಂಥರ ಗೊತ್ತಿಲ್ಲದಿರೋ ಅಂಥ ಫೀಲಿಂಗು. ಆ್ಯಂಡ್ ದೇವ್ರ ಮನೆಗೆ ಇನ್ನೂ ಫೋಟೋಗಳೆಲ್ಲ ತರಬೇಕು. ಆ್ಯಂಡ್ ಎಲ್ಲದಕ್ಕೂ ಒಂದು ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ, ಏನು ಗೊತ್ತಾ, ಈ ಮನೆಗೆ ಬರಬೇಕಾದ್ರೆ ನಮಗೊಂದು ಐಡಿಯಾ ಇರಲಿಲ್ಲ. ನಾವು ಇಷ್ಟು ಬೇಗ ಮನೆ ಶಿಫ್ಟ್ ಆಗ್ತೀವಿ ಅಂತಲೇ ನನ್ನ ತಲೆಯಲ್ಲಿ ಇರಲಿಲ್ಲ. ನಾವು ಇನ್ನು 1 ಇಯರ್ ಅಥವಾ ಲೇಟ್ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿತ್ತು. ಸೊ ಹಂಗಾಗಿ ನಾ ಫೋಟೋ ಏನು ತೊಗೊಂಡಿರಲ್ಲ. ಬಟ್ ನನ್ನ ಮೈಂಡಲ್ಲಿ ಖಂಡಿತವಾಗ್ಲೂ ಇದೆ. ಅದಕ್ಕೆ ಅಂತ ಸೇವಿಂಗ್ಸ್ ಮಾಡ್ತಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಇವಾಗ ನನಗೆ ದೇವ್ರ ಮನೆಗೆ ಯಾವ ಥರ ಬೇಕೋ ಆ ಥರ ಮಾಡಿಸ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಸ್ಕೂಲಿಗೆ ಬಂದೆ PTM. ಆ್ಯಂಡ್ ತುಂಬ ಚೆನ್ನಾಗೆಲ್ಲನೂ ಇದು ಮಾಡಿದರು, ಎಕ್ಸ್ಪ್ಲೋರ್ ಮಾಡಿದರು. ಆ್ಯಂಡ್ ಪ್ರತಿಯೊಂದನ್ನು ಅದನ್ನು ಕೆಲವೊಂದು ಗ್ಲಿಮ್ಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಅಲ್ವಾ. ಆ್ಯಂಡ್ ಇದೆಲ್ಲ ಮಕ್ಕಳ ಕೈಯಲ್ಲಿ ಮಾಡಿಸಿರೋ ಅಂಥದ್ದೇ. ಸೊ ಅದೆಲ್ಲ ಹಾಕಿದ್ರಲ್ವ, ನೋಡಿ ಒಂಥರ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ. ಆ್ಯಂಡ್ ನಮ್ಮ ಸ್ಕೂಲಲ್ಲಿದ್ದಾಗೆಲ್ಲ ಇದೆಲ್ಲ ಮಾಡಿಸ್ತಾಯಿದ್ರು ಅಂತ ನನಗೆ ಅನಿಸೋದೇ ಇಲ್ಲ. ಆ್ಯಂಡ್ ಇಷ್ಟು ಡೆಪ್ತಾಗಿ ಎಕ್ಸ್ಪ್ಲೇನ್ ಮಾಡೋದಾಗಿರಬಹುದು, ಪ್ರೊಜೆಕ್ಟ್ ಮಾಡೋದಾಗಿರಬಹುದು, ಇದೆಲ್ಲ ಇರ್ತಿರ್ಲಿಲ್ಲ ಆವಾಗ. ಇವಾಗಿನ ಜನ್ರೇಷನ್ ಬೇರೆ, ಇವಾಗಿನ ಆ್ಯಕ್ಟಿವಿಟೀಸ್ ಬೇರೆ, ಆ್ಯಂಡ್ ಇವಾಗ ಎಕ್ಸ್ಪ್ಲೋರ್ ಮಾಡೋ ಅಂಥ ರೀತಿಯೇ ಬೇರೆ. ಆ್ಯಂಡ್ ಚೆನ್ನಾಗಿ ಅನಿಸ್ತು. ಆ್ಯಂಡ್ PTM ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅನಿಸ್ತು. ಇದು ಚಾರು ಕೈಯಲ್ಲಿ ಮಾಡಿಸಿರೋ ಅಂಥ ಆ್ಯಕ್ಟಿವಿಟೀಸು. ಆ ಬುಕ್ಕನ್ನು ಕೊಟ್ಟರು, ಯಾವ ಥರ ಮಾಡಿದ್ದಾರೆ ಏನು ಅಂತ. ಆ್ಯಂಡ್ ಪ್ರತಿಯೊಂದೂ ನೀಟಾಗಿ ಮಾಡಿದ್ಲು. ಆ್ಯಂಡ್ ಯಾವ ಥರ ಹೇಳ್ತಾರೆ ಸ್ಕೂಲಲ್ಲಿ ಅದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ಲು. ಒಂಥರ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ನಾವು ಮನೇಲಿ ಮಾಡಿಸೋದಕ್ಕೂ ಆ್ಯಂಡ್ ಅವ್ರ ಸ್ಕೂಲಲ್ಲಿ ಅವ್ರು ಓನಾಗಿ ಮಾಡಿಸೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ವಿ ವಾಂಟ್ ದಿಸ್ ಅಂತ ಅನಿಸುತ್ತೆ. ಆ್ಯಂಡ್ ಒಳ್ಳೆ ಫ್ಯಾಕಲ್ಟಿ ಆ್ಯಂಡ್ ಒಳ್ಳೆ ಕೇರ್ ಆ್ಯಂಡ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಎಲ್ಲದನ್ನು ಪರ್ಫೆಕ್ಟಾಗಿ ಆಗುತ್ತೆ. Charu is a very bright girl. She is good in all the academics and even the sports. She is very good in overall, and coloring, she does very good job in coloring, art and craft. Thank you. Thank you, ma'am. Thank you so much for your feedback. Thank you. Meeting is done. Alva Charu? I'm so happy. Hey, hello. I'm ready. Hello. Charu, draw screen ga kodi etkonbaro. Idea muddu. Ili bandare. Darbarinda. ಆ್ಯಂಡ್ ನಾವು PTM ಮುಗಿಸ್ಕೊಂಡು ಬಂದ ಮೇಲೆ ನಮ್ಮ ಮುದ್ದು ಎದ್ದೋಳಿದ್ಲು. ಆ್ಯಂಡ್ ಮಕ್ಕಳ ರೂಮ್ ಕೂಡ ಇನ್ನೂ ಪರ್ಫೆಕ್ಟಾಗಿ ಸೆಟ್ ಮಾಡಿಲ್ಲ. ಆ್ಯಂಡ್ ಮಂಚ ಎಲ್ಲ ಕ್ಲೀನಾಗಿ ಸೆಟ್ ಮಾಡೋ ಅಂತಿದೆ. ಆ್ಯಂಡ್ ಮಕ್ಕಳ ರೂಮು ಯಾವ ಥರ ಇರಬೇಕು ಆ ಥರ ಆರ್ಗನೈಸ್ ಮಾಡೋದೆಲ್ಲ ಇದೆ. ಆ್ಯಂಡ್ ಎಲ್ಲ ಕೂಡ ಬರುತ್ತೆ 1 by 1. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಅವೈಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗ ರ್ಯಾಂಡಮಾಗಿ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅಲ್ಲಿ ಬಂದು ಕೂಡ ಬೆಡ್ಡೆಲ್ಲ ಸೆಟ್ ಮಾಡ್ತಾ ಇದ್ದೆ. ಆ್ಯಂಡ್ ಏನು ಅಂತಂದರೆ ನನಗೆ ತುಂಬ ಖುಷಿ ಕೊಡೋದೇನು ಅಂತಂದರೆ ಒಂದು ಒಳ್ಳೆ ಬೆಡ್ಡು, ಒಂದು ಒಳ್ಳೆ ಮ್ಯಾಟ್ರೆಸ್ಸು, ಒಂದು ಒಳ್ಳೆ ಬ್ಲ್ಯಾಂಕೆಟ್ ಇದ್ದರೂ ಅದನ್ನು ಹಾಳು ಮಾಡಲ್ಲ ನನ್ನ ಮಕ್ಕಳು, ಸುಸ್ಸುಗಳು ಮಾಡಲ್ಲ. ಆ್ಯಂಡ್ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಮಾಡ್ತಾರೆ, ಇಲ್ಲ ಅಂತ ಹೇಳೋದೇ ಇಲ್ಲ. ಆವಾಗ ನಾನು ಸರಿಯಾಗಿ ಕ್ಲಾಸ್ ತಗೊಳ್ತೀನಿ, ಆವಾಗ ನೆಕ್ಸ್ಟ್ ಡೇ ಮಾಡಲ್ಲ. ಆ್ಯಂಡ್ ದಟ್ಸ್ ಫೈನ್. ಆ್ಯಂಡ್ ಇದನ್ನೆಲ್ಲ ಕ್ಲೀನಾಗಿ ಸೆಟ್ ಮಾಡ್ತಿದ್ದೆ ರೂಮೆಲ್ಲ. ಮತ್ತೆ ಹೋಗಿ ಪೂಜೆ ಎಲ್ಲ ಮಾಡಬೇಕು, ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು. ಹೌದಾ? ಅವಳು ಹಠ ಮಾಡ್ತಾ ಇದ್ಲು, ಅದಕ್ಕೆ ನಾನೇ ಕೊಟ್ಟಿದ್ದು. ಇವಳು ಚಿಕ್ಕವಳಷ್ಟಿದ್ದಾಗ ಹೆಂಗಿದ್ಲು, ಇವಾಗ ಸಣ್ಣಾಗಿದ್ದಾಳೆ, ಗುಂಡ್ಗುಂಡು ದಪ್ಪಗಿದ್ಲು. ಇವಳೇ ಸ್ವಲ್ಪ ಕಮ್ಮಿ ಬೆಳವಣಿಗೆ. ಬರೋ ಮಾತೆಲ್ಲ ಹೇಳ್ಬೇಡಿ. ಬನ್ನಿ, ಕರ್ಕೊಂಡ್ ಬನ್ನಿ. ಇಡ್ಲಿ ಚಟ್ನಿಗೆ ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಮನೇಲಿ ಆಂಟಿ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದೆ ನನ್ನ ಬ್ರೇಕ್ಫಾಸ್ಟ್ ಟೈಮ್. ಕತ್ತೆ ತಂದು ಆರ್ಗನೈಸ್ ಮಾಡಬೇಕು. ಬೇಗ ಮಾಡ್ತೀನಿ, ಡೆಫಿನೆಟ್ಲಿ ಐ ವಿಲ್ ಡೂ ಸೂನ್ ಆಸ್ ಪಾಸಿಬಲ್. ಕರ್ಕೊಂಡು ಆಚೆಗೆ ಹೋಗಿ ಮಗ, ಪಾಪ ಇಂಟಿಗೆ ಮಾಡಕ್ಕೆ ಬಿಡಲ್ಲ ಇವರು. ತಗೊಳ್ಳೆ.
ಅಯ್ಯೋ ಬೇಯ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಅಂತ ಹೇಳಿದೆ ಅಲ್ವಾ. ಆ್ಯಂಡ್ ನಾರ್ಮಲ್ ಪ್ಲೇನ್ ಇಡ್ಲಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಮಸಾಲ ಟೈಪ್ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ದಿಯಾಗಿರಲಿ ಅನ್ನೋ ಕಾರಣಕ್ಕೆ. ಆ್ಯಂಡ್ ಪ್ಲೇನ್ ಇಡ್ಲಿ ತಿನ್ನೋದಕ್ಕೂ ಈ ಥರ ತಿನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ವ, ಹಂಗಾಗಿ ಕ್ಯಾರೆಟು ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ರುಚಿ ಚೆನ್ನಾಗಿ ಬರುತ್ತೆ ಹಂಗಾಗಿ. ಆ್ಯಂಡ್ ಕ್ಲೀನಾಗೆ ಮಿಕ್ಸ್ ಮಾಡಿ ಈಗ ಇಡ್ಲಿ ಹಾಕಬೇಕು. ಆ್ಯಂಡ್ ನನಗೆ ಈ ಥರ ಮಸಾಲ ಇಡ್ಲಿ ಇಷ್ಟ ಆಗುತ್ತೆ, ಪ್ಲೇನ್ ಇಡ್ಲಿನೂ ಇಷ್ಟ ಆಗುತ್ತೆ. ಬಟ್ ಸಮ್ಟೈಮ್ಸ್ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಲಾಗ್ ಅಂತೂ ಲೆಂತಿ ಆಗಿರುತ್ತೆ. ಈ ವ್ಲಾಗನ್ನು ಇಷ್ಟ ಆದರೆ ಕಂಟಿನ್ಯೂ ಮಾಡಿ ಕೊನೆವರೆಗೂ ನೋಡಿ. ಆ್ಯಂಡ್ ಪ್ರತಿಯೊಂದು ಗೊತ್ತಾಗತ್ತೆ ಹೇಗಿದೆ ಹೊಸ ಮನೆ. ಆ್ಯಂಡ್ ಯಾವ ಥರ ಇಟ್ಕೊಂಡಿದ್ದೀನಿ ಒಂದಷ್ಟು ಐಡಿಯಾಸ್ ಬರ್ಬೋದು. ಆ್ಯಂಡ್ ಇಡ್ಲಿಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ತುಂಬ ಕಮ್ಮಿ ನಾನು ಇಡ್ಲಿ ಮಾಡ್ತಾ ಇದ್ದಿದ್ದು. ಆ್ಯಂಡ್ ಬಟ್ ಇಡ್ಲಿ ಅಪರೂಪಕ್ಕೆ ಮಾಡಿದ್ರು ಇಷ್ಟಪಟ್ಟು ತಿಂತಾರೆ, ಬಿಕಾಸ್ ತುಂಬ ಸಾಫ್ಟಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ಮನೇಲಿ ಮಾಡಿದಾಗೂ ಅಷ್ಟೇ. ನಾನು ಅವಾಗ ಸ್ಟೀಲ್ದ್ರಲ್ಲಿ ಮಾಡ್ತಿದ್ದೆ, ಮತ್ತು ಯಾಕೋ ನನಗೆ ಈ ಥರ ಸಿಲ್ವರಲ್ಲಿ ಮಾಡಬೇಕು ಅಂತ ಅನಿಸ್ತು. ಸೊ ಹಂಗಾಗಿ ನಾನು ಮತ್ತೆ ಇದನ್ನು ತಗೊಂಡೆ. ಯಾರಿಗೆ ಇಷ್ಟ ಇರಲ್ಲ ಇಡ್ಲಿ ದೋಸೆ ಎಲ್ಲ, ಹಾಗಾಗಿ ಇಷ್ಟಪಟ್ಟು ತಿಂತೀವಿ. ಆ್ಯಂಡ್ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ರವೆ ಇಡ್ಲಿ ಆಗಿರ್ಬೋದು, ಈ ಥರ ನಾರ್ಮಲ್ ಇಡ್ಲಿ ಆಗಿರ್ಬೋದು, ಮಕ್ಕಳಿಗೆಲ್ಲ ಇದೆ ಅಲ್ವಾ ಈಸಿಯಾಗಿ ಹೋಗುವಂಥದ್ದು, ಹಂಗಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಮನೆಯಲ್ಲಿ ಆಂಟಿ ಬಂದು ಎಷ್ಟೇ ಕೆಲಸ ಮನೆ ಒರೆಸ್ಬಿಟ್ಟು ಪಾತ್ರೆ ಉಜ್ಜಿಬಿಟ್ಟು ಹೋಗ್ತಾರೆ ಅಷ್ಟೇ. ಬಟ್ ಎಕ್ಸ್ಟ್ರಾ ಎಷ್ಟು ಕೆಲಸ ಇರುತ್ತೆ ಅಂದರೆ, ಮನೆ ಚಿಕ್ಕದಾಗಿದ್ದರೆ ಒಂಥರ ಬೆನಿಫಿಟ್, ದೊಡ್ಡದಾಗಿದ್ದರೆ ಒಂಥರ ಬೆನಿಫಿಟ್. ಆ್ಯಂಡ್ ಇಡ್ಲಿ ನೋಡಿ ಎಷ್ಟು ಪಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನಕ್ಕೂ ಅಷ್ಟೇ ಹತ್ತಿ ಥರ ಇರುತ್ತೆ. ಕುಷನ್ ಏನಾದರೂ ಈ ಥರ ಸಣ್ಣಕ್ಕಿತ್ತು, ದಪ್ಪ ಇಲ್ಲ ಅಂತ ಅಂದರೆ ಇದು ಇಕ್ರಿ, ಹೂವು ಎಲ್ಲ ಇಟ್ಟರೆ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಈ ಥರ ಸಣ್ಣ ಆಯಿತು ಅಂತ ಅಂದರೆ ಏನು ಮಾಡ್ಬೇಕು ಗೊತ್ತಾ, 2 ಕುಷನ್ ಸೇರಿ ಒಂದೇದ್ರಲ್ಲಿ ಹಾಕ್ಬಿಡಿ, ಆವಾಗ ದಪ್ಪಕ್ಕೆ ಚೆನ್ನಾಗಿ ಕಾಣುತ್ತೆ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಬೇಕು, ಮತ್ತೆ ಹಾಕಕ್ಕೆ ಹೋಗಿ ಅರ್ಧೋಗುತ್ತೆ. ಈ ಥರ ಕ್ವಾಲಿಟಿ ಚೆನ್ನಾಗಿದ್ದರೆ 2 ಕುಷನ್ ಹಾಕಿದ್ರು ಚೆನ್ನಾಗಿರುತ್ತೆ. ಅವಶ್ಯಕತೆ ಹೂವು ಇಟ್ಬಿಟ್ಟಿದ್ದೀರಾ ಹಾಕು ಅಂತಂದರೆ. ಆ್ಯಂಡ್ ನನ್ನ ತಲೆಯಲ್ಲಿದ್ದಿದ್ದು ಈ ಥರದ್ದು ಭತ್ತದ್ದು, ರಿಯಲ್ ಭತ್ತದ್ದು ತೋರಣ ಹಾಕಬೇಕು ಅಂತ, ಹಂಗಾಗಿ ಅದನ್ನೇ ತರಿಸಿ ನಾನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಅಷ್ಟೇ ಅಮೆಝಾನ್ ನಮ್ಮ ಕಂಪ್ನಿಯಲ್ಲೇ. ಆ್ಯಂಡ್ ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಂಡು ನಾನು ತರಿಸ್ಕೊಂಡಿದ್ದಂಥದ್ದು. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲುಕ್ ವೈಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ಎಷ್ಟು ನ್ಯಾಚುರಲ್ ಭತ್ತದಲ್ಲಿ ಮಾಡಿದ್ದಾರೆ ಅಂದರೆ ತುಂಬ ಚಂದವಾಗಿತ್ತು. ಅದ್ರ ಮೇಲೆ ಹೋಮ್ ಅಂತ ಕೂಡ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಎಂಟ್ರೆನ್ಸಲ್ಲಿ ಇನ್ನೊಂದು ಡೆಕೋರೇಟಿವ್ ಐಟಮ್ ತರಿಸಿದ್ದೆ, ವೆಲ್ಕಮ್ ಅನ್ನೋದು. ಎಷ್ಟು ಕ್ಯೂಟಾಗಿ ಎಷ್ಟು ಸಕ್ಕತ್ತಾಗಿದೆ ಅಂತ ನೋಡಿ. ಆ್ಯಂಡ್ ತುಂಬ ಕ್ಯೂಟಾಗಿ. ಆ್ಯಂಡ್ ನಾವು ಇವಾಗ ಇದು ನಾಣೆ ಹೊಡೆದು ಹಾಕಲ್ಲ, ಈ ಥರ ಮೆತ್ತ ಬಿಟ್ಟು ಹಾಕೋವಂಥದ್ದು. ಆ್ಯಂಡ್ ಟೈಟಾಗಿ ಫಿಟ್ಟಾಗಿ ಕೂರುತ್ತೆ. ಯಾವ ಆ್ಯಂಗಲಲ್ಲಿ ಇಟ್ಬಿಟ್ಟು ನೋಡಿ, ಚೆನ್ನಾಗಿರಲ್ಲ ಅಲ್ಲಿ, ಚೆನ್ನಾಗಿ ಹೌದು ಚೆನ್ನಾಗಿರಲ್ಲ ಕಲ್ಗಡೆ. ಹಾಂ ಕರೆಕ್ಟ್, ಪರ್ಫೆಕ್ಟ್. ಆ ಲೈನ್ ಮಧ್ಯದಲ್ಲಿ ಇರಬೇಕು. ಹಾಕ್ಲಾ ಮೆಣಸಿಲ್ಲ ಇಲ್ಲಿ ಕರೆಕ್ಟಾಗಿ. ಬಿಡಮ್ಮ. ಫೈನಲ್ ಆಗಿ ಅಂಟಿಸಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಂಡ್ ಮನೆ ಎಂಟ್ರೆನ್ಸ್ ಆಗಿದ ತಕ್ಷಣ ಕಾಣಿಸುತ್ತೆ. ಆ್ಯಂಡ್ ಇದು ಬತ್ತದ್ದು ಅಷ್ಟೇ, ನಮ್ಮ ಮನೆಯವ್ರಿಗೂ ಇದೇ ಥರದ್ದು ಹಾಕಬೇಕು ಅಂತ ತಲೆಯಲ್ಲಿತ್ತು. ಸೊ ಹಂಗಾಗಿ ಅದೇ ಥರದ್ದು ತರಿಸಿ ಹಾಕ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಪರ್ಫೆಕ್ಟ್ ಆಗಿತ್ತು. ಆ್ಯಂಡ್ ಇನ್ನೊಂದು ಒಳಗಡೆ ಡೆಕೋರೇಟಿವ್ ಐಟಮ್ ತರಿಸಿದ್ದೆ, ಸ್ವೀಟ್ ಹೋಮ್ ಅಂತ. ಹೆಂಗಿದೆ? ಸೂಪರ್ ಆಯ್ತಲ್ಲ, ನನಗೇನ ಇಷ್ಟ ಆಯ್ತಪ್ಪ. ಐ ಡೋಂಟ್ ನೋ ಅಬೌಟ್ ಯು. ಪಪ್ಪ ಕರಿತಾ ಇದೆ, ಏನು ಮಾಡೋದು? ತುಂಬ ಚೆನ್ನಾಗಿ ನಿಮ್ಮ ಬಾ, ಪೂಜೆ ಆದ್ಮೇಲೆ ಪೂಜೆ ಮಾಡೋ.
ಸ್ನಾನ ಮಾಡಿ ನಿಂಗೆ ಏನು ಕೊಡ್ತಾರೆ? ಮಕ್ಳಿಗನ್ಸ್ರಿ. ಇದೇನಕ್ಕೆ? ಸ್ನಾನ ಮಾತ್ರ ಮಾಡಬೇಡ ನೀನು ಕಪ್ಪಿ. ಇದು ಈಗ ನನ್ನ ಬ್ರೇಕ್ಫಾಸ್ಟ್ ಸಮಯ. ಆ್ಯಂಡ್ ಪ್ರತಿದಿನ ನಮಗೆ 8 o'clockಗೆ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಬಿಕಾಸ್ ನಮ್ಮ ಮನೆಯವರು ಚಾರು ಇಬ್ಬರು 8:30 ಕರೆಕ್ಟಾಗಿ ಮನೆ ಬಿಡ್ತಾರೆ. ಹಂಗಾಗಿ 8 o'clock ರೆಡಿ ಇರುತ್ತೆ. ಬಟ್ ಅವತ್ತಿನ ದಿನ ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ 9:30ಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಪ್ರತಿದಿನ ಅಷ್ಟೇ ಬ್ರೇಕ್ಫಾಸ್ಟ್ ನಾನು ಮಾಡಿದ್ರೆ ನಮ್ಮ ಮನೆಯವ್ರು ಪೂಜೆ ಎಲ್ಲ ಮುಗಿಸ್ಕೊಳ್ತಾರೆ. ಬಟ್ ನಾವು ಅವತ್ತೊಂದು ಸ್ವಲ್ಪ ಅದು ಹೇಳದ್ನಲ್ಲ, ಒಂದು ಸ್ವಲ್ಪ ಡೆಕೋರ್ ಐಟಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಫಿಕ್ಸ್ ಮಾಡೋದ್ರಿಂದ ಇಬ್ಬರು ಸೇರ್ಕೊಂಡೆಲ್ಲ ಫಿಕ್ಸ್ ಮಾಡಿ ಇಬ್ಬರು ಪೂಜೆ ಎಲ್ಲ ಮಾಡಿಕೊಂಡು ಅವತ್ತು ಇಬ್ಬರು ಜೊತೆಯಾಗಿ ಮಾಡ್ತಾಯಿದ್ವಿ. ಆ್ಯಂಡ್ ಸ್ವಲ್ಪ 9:30ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನೋಡ್ತಿದ್ದೀರಾ ಇಡ್ಲಿ ಹೇಗೆ ಬಂದಿದೆ ಅಂತ. ಟ್ರಸ್ಟ್ ಮೀ ತುಂಬ ಸಾಫ್ಟಾಗೇ ಬರುತ್ತೆ. ಆ್ಯಂಡ್ ನಾವು ಏನು ಅಕ್ಕಿ ನೆನೆಸ್ತೀವಿ, ಅಕ್ಕಿ ಉದ್ದಿನ ಬೇಳೆಲ್ಲ, ಅದನ್ನು ಪರ್ಫೆಕ್ಟಾಗಿ ನೆನೆಸೋದ್ರಿಂದ ಇಡ್ಲಿ ತುಂಬ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಈಗ ನಾವು ಬ್ರೇಕ್ಫಾಸ್ಟ್ ತಿನ್ನೋ ಟೈಮ್. ಹಾಕೊಂಡಿದ್ದೀನಲ್ಲ ಟೇಸ್ಟ್ ಸಾಫ್ಟ್ನೆಸ್ಸಾ? ಇಲ್ಲ ಸಾಫ್ಟು. ಬಟ್ಟೆ ಹಾಕೋ, ಶರ್ಟ್ ಹಾಕೋ, ಪ್ಯಾಂಟ್ ಹಾಕೋ, ಟೇಸ್ಟು ಶರ್ಟ್ ಹಾಕೊಂಡಿಲ್ಲ, ಇಲ್ಲಮ್ಮ ಇದು ಬೇರೆ. ಶರ್ಟ್ ಹಾಕೊಂಡಿಲ್ಲ. ಮಾಮೂಲಿ ಇಲ್ದಿರ ಒಂದು ಸ್ವಲ್ಪ ಮಸಾಲೆ ಥರ ಮಾಡಿದೆ. ಚೆನ್ನಾಗಿ ತೊಗೊಂಡು ಬಂದವ್ರಿ ತಿನ್ನಮ್ಮ. ನನ್ನ ಬಾಟಲೆ ಇದೆ. ಏಯ್ ಕುಡಿಲಿ ಬಿಡು. ಬಿಡಲೇ. ಫೈಲ್ ಕೊಟ್ಟರೆ ಎಲ್ಲ ಬುಕ್ಸ್ ಎಲ್ಲ ಕೊಟ್ಟರು, ಅವ್ರು ಮಾಡಿರೋ ವರ್ಕ್ ಎಲ್ಲ ನೋಡಿ ಅಂದ್ಬಿಟ್ಟು ಕೊಟ್ಟರು. ಎಲ್ಲ ಅವ್ರು ಬೇರೆ ಮೀಟಿಂಗ್ಸು ನಾನು ನೋಡೋದಕ್ಕೆ ನಾನು ಬಂದು ಎಲ್ಲ ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಅಷ್ಟೇ ಹೇಳಿದ್ದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ, ಕ್ಲೀನಾಗಿ ಸ್ಪಂದಿಸ್ತಾಳೆ, ಎಲ್ಲ ಡ್ರಾಯಿಂಗ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಮಾಡ್ತಾಳೆ. ಬಟ್ ಏನು ಅಂತಂದರೆ ಇವಾಗ ಏನೇ ಆಗಲಿ ನೋಡ್ಕೊಂಡಾದ್ರೆ ಪರ್ಫೆಕ್ಟಾಗಿ ಕ್ಲೀನಾಗಿ ಬರ್ತಾಳಂತೆ. ನೋಡಿಲ್ಲ ಇದನ್ನು ಬರಿ ಅಂದರೆ ಅವಳಿಗೆ ಬರೆಯೋಕ್ಕೆ ಬರಲ್ವಂತೆ. ಆಯಿತಾ? ಈಗ ಒಂದ್ಸರಿ ಇವಾಗ ಏನಾದರೂ ಕೇಳ್ತಾ ಇವಾಗ 5 ಬೆಳೆ ನೋಡ್ಬಿಟ್ಟು 5 ಅಂತ ಹೇಳಿದ್ರೆ 5 ಹೇಳಕ್ಕೆ ಬರುತ್ತೆ. ರ್ಯಾಂಡಮ್ 1 2 3 4 5 6 7 8 9 10 ಅದನ್ನ ಹೇಳ್ತಾಳಂತೆ. ಅಂದ್ರು ಆಯಿತು ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತಂದ್ರೆ ಮತ್ತೆ ಹಾಲಿಡೇಸ್ ಹಾಕ್ಸ್ಲೇಬಾರ್ದು. ಒಂದಿನ ಕೂಡ ಅಬ್ಸರ್ವ್ ಮಾಡಿಸೋಂಗಿಲ್ವಂತೆ. ಇನ್ನೊಂದು ಆಕ್ಟಿವಿಟೀಸ್ ಜಾಸ್ತಿ ಇದೆಯಂತೆ, ಸ್ಪೋರ್ಟ್ಸ್ ಇದೆಯಂತೆ, ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡಿಸ್ಬೇಕಂತೆ. ರನ್ನಿಂಗ್ ರೇಸ್ ಮೇನ್ ಸ್ಕೂಲ್ ಹತ್ರ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಮಾಡಿಸ್ತಾರಂತೆ. ಒಂದು ರ್ಯಾಂಡಮ್ ಆಗಿ ಟೆಸ್ಟ್ ರನ್ನಿಂಗ್ ರೇಸ್ ಮಾಡಿಸ್ತಾರಂತೆ. ಅದರಲ್ಲಿ ಏನನ್ನ ಸೆಲೆಕ್ಟ್ ಆದರೆ ಮಾತ್ರ ಫೈನಲ್ಸಲ್ಲಿ ಅಲ್ಲಾಡ್ಸೋದು. ಆಯಿತಾ? ಅದಕ್ಕೆ ಇದೆಯಂತೆ. ಮತ್ತು ಇದು ಚಿಲ್ಡ್ರನ್ಸ್ ಡೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಂತೆ. ಇವಳೇ ಸಪ್ರೇಟಾಗಿ ಇವಳೇ ಕಲಿತು ಡ್ಯಾನ್ಸಲ್ಲಿ ಆ ಸಾಂಗನ್ನು ಮ್ಯಾಮ್ಗೆ ಫಾರ್ವರ್ಡ್ ಮಾಡಬೇಕಂತೆ. ಅದೇ ಡ್ಯಾನ್ಸ್ಗೆ ಮಾಡಿದ್ರೆ ಪ್ರೈಸ್ ಎಲ್ಲ ಕೊಡ್ತಾರಂತೆ. ಜಡ್ಜ್ಗಳೆಲ್ಲ ಬರ್ತಾರಂತೆ, 30 ಜಡ್ಜು. ಇವರೇನು ಡಿಸೈಡ್ ಮಾಡೋದಲ್ಲ, ಅವ್ರು ಡಿಸೈಡ್ ಮಾಡೋದಂತೆ. ಹಂಗೆಲ್ಲ ಹೇಳಿದ್ರು. ಮತ್ತು ಈ ನಡುವೆ ಸ್ವಲ್ಪ ಡಲ್ ಆಗ್ತಿದ್ದಾಳೆ. ಫಸ್ಟ್ ತುಂಬ ಆ್ಯಕ್ಟಿವ್ ಆಗಿದ್ಲು, ನೀವು ಕಲಿತಾ ಇಲ್ಲ, ಅದಕ್ಕೆ ಡಲ್ ಆಗ್ತಾ ಇದ್ದಾಳೆ. ಅವಳು ಒಂದು ಫ್ಲೋ ಅಲ್ಲಿದ್ಲು. ನೀವು ಯಾವಾಗ ಆಬ್ಸೆಂಟ್ ಮಾಡಿಸ್ತಿದ್ರೆ ಅವಳಿಗೆ ಡೌನ್, ಅವಳು ಇವಾಗ ಮತ್ತೆ ಫಸ್ಟಿಂದ ಬರೋ ಥರ ಆಗ್ತಾ ಇದೆ. ನೀವು ಆಬ್ಸೆಂಟ್ ಹಾಕ್ಸ್ಬಾರ್ದು. ಹೌದು, ಅವ್ರ ಸ್ಕೂಲ್ ರಜಾ ಹಾಕ್ಸಿಟ್ಟು ಮತ್ತೆ ಎಷ್ಟು ಆಕ್ಟಿವ್ ಆಗಿದ್ಲು. ಈ ನಡುವೆ ಫಸ್ಟ್ ಏನನ್ನ ಕೇಳಿದ ತಕ್ಷಣ ಟಕ್ ಅಂತ ಹೇಳೋಳು ಮಾಡೋಳು. ಈ ನಡುವೆ ಯಾಕೆ ಆಕ್ಟಿವ್ ಆಗಿಲ್ಲ ಅಂದ್ರು, ಇಲ್ಲ ನಾನೇ ಸ್ವಲ್ಪ ಅವಳ ಮೇಲೆ ಗಮನ ಕೊಡೋಕ್ಕಾಗಿಲ್ಲ, ಸ್ವಲ್ಪ ಮನೆ ಶಿಫ್ಟಾದ್ವಿ, ಮನೆ ಕೆಲಸ ಅದು ಇದು ಪೂಜೆ ಅದೆಲ್ಲ ಇತ್ತು, ಹಂಗಾಗಿ ನಾನು ಅವಳ ಮೇಲೆ ಗಮನ ಕೊಡೋಕ್ಕಾಗಲಿಲ್ಲ. ಇನ್ನು ನಾನು ಸ್ವಲ್ಪ ನೋಡ್ತೀನಿ, ಹೇಳ್ಕೊಡ್ತೀನಿ ನಿಮ್ಮೆಲ್ಲ ಅಂತ ನಾನು ಫಸ್ಟ್ ತುಂಬ ಆಕ್ಟಿವ್ ಆಗಿದ್ದಂತೆ. ಈ ನಡುವೆ ಹಾಲಿಡೇಸ್ ಆದಮೇಲೆ ಡಲ್ ಆಗಿರೋದಂತೆ ಸ್ವಲ್ಪ. ಅದು ಡಲ್ ಆಗಿದ್ದೀನಿ ಏನು ಆ ಮ್ಯಾಮ್ ಹೇಳಿ ಡಲ್ ಆಗಿದೆ. ಫುಲ್ ಫಸ್ಟು ಹೈಪರ್ ಆಕ್ಟಿವ್ ಆಗಿದ್ದೀನಿ, ಅದು ಚೂರು ಸ್ಲೋ ಆಗಿದ್ದಾಳೆ ಅಂತ ಹೇಳಿ. ಇದು ಪಾಪ ಗುಂಪು ಮಾಡಿಸ್ಕೊಂಡು ಫಸ್ಟ್ ದಿನ ಹೋಗಿದ ತಕ್ಷಣ ಅಳದ್ ಬಿಟ್ಲಂತೆ ಗುಂಡು ನೋಡ್ಸಕ್ಕೆ. ಒಂಥರ ಶೇಮ್ ಆಗ್ಬಿಟ್ಟು ಅಳದ್ ಬಿಟ್ಲಂತೆ. ಕ್ಯಾಮ್ರಾ ಎತ್ಕೊಂಡ್ ಬರೋಣ ಅನ್ಕೊಂಡ್ ಮರ್ತೇ ಹೋಗಿದ್ದೀನಿ.
ಎಲ್ಲ ಮುಗಿಸಿ ಬಟ್ಟೆ ಮಿಷಿನ್ಗೆ ಹಾಕಿದ್ದೆ, ಆಯಿತು ಒಣಗಾಕೋಣ ಅಂದ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಆಲ್ಮೋಸ್ಟ್ ನಾವು 5th ಫ್ಲೋರ್ಗೆ ಹೋಗಬೇಕು. ಆ್ಯಂಡ್ ಲಿಫ್ಟ್ ಇರೋದ್ರಿಂದ ಆರಾಮಾಗಿ ಈಸಿಯಾಗಿ ಹೋಗಿ ಒಣಗಾಕ್ ಬರ್ಬೋದು. ಆ್ಯಂಡ್ ನೋಡಿದ್ರಲ್ಲ ಗ್ರೀನರಿ ಹೆಂಗೆ ಕಾಣ್ತಿದೆ ಅಂತ, ಇದನ್ನೇ ಹೇಳಿದ್ದು ನಾನು. ಲಾಕ್ ಇಲ್ಲೇ ಇರು. ಕ್ಲೀನ್ ಆಗಲ್ಲ ಮಾಡಿದ್ಯಾ? ಇಲ್ಲೇ ಇರಲಿ ಬಿಡಿ. ಲೆಫ್ಟ್ ಅಲ್ಲಿ ಹೋಗೋಣ. ಲೆಫ್ಟ್ ಅಲ್ಲ ಕಣೆ, ಲಿಫ್ಟ್. ಲಿಫ್ಟ್ ಹೋಗೋಣ. ಮಮ್ಮಿ ಲಿಫ್ಟ್ ಅಲ್ಲಿ ಹೋಗೋಣ ಮಮ್ಮಿ. ಮಮ್ಮಿ ನಾನು ಅಮ್ಮ ಬಾ. ಬಿಸಿಲಲ್ಲಿ ಬೆಂದೋದವಿ. 2 hours later. ಒಳ್ಳೆ ನಿದ್ದೆ ಆಗಿದೆ. ಅದಕ್ಕೆ ಫ್ರೆಶ್ ಮಾಡಿ ಪಾನಿಪುರಿ ತಿನ್ಕೊಂಡು ಬರ. ನೋಡ್ಸಿ ಮಾತಾಡಲ್ಲ ಅಷ್ಟೇ. ಎಷ್ಟು ಬಿಸಿಲು. ಬಟ್ಟೆ ಒಂದು ಸ್ವಲ್ಪ ಇದು ಎತ್ಕೊಂಡು ಬಂದು ಮತ್ತೆ ಹೋಗಿ ಅದ್ರ ಅದು ನೋಡು, ಬಿಸಿಲೆಲ್ಲ ಗಿಡಗಳ ಮೇಲೆ ಬೀಳ್ತಿದ್ರೆ ಎಷ್ಟು ಚೆನ್ನಾಗಿದೆ. ಆ ಕಡೆ ನಮ್ಮವು, ಈ ಕಡೆ ನಮ್ದಿಲ್ಲ. 3 ಲೈನ್ ಹಿಂದೆ ಇರೋ 3 ಲೈನ್ ನಮ್ಮದು. ಅವಳು ಹೋಗೋಣ ಅಂತಿದ್ದಾಳೆ. ಏನಾಗಲ್ಲ, ಹಂಗೆಲ್ಲ ಭಯ ಬೀಳ್ಬಾರ್ದು. ಲಾಕ್ ಹಾಕು, ಲಾಕ್. ಭಯ ಬೀಳ್ಬಾರ್ದು. ಇವಾಗ ಮುದ್ದು ನೋಡಿ ಎಷ್ಟು ಇರುವಾಗ ಹೋಗ್ತಾಳೆ. ಬಂದೆ ಹೋಗ್ರಿ. ಈವ್ನಿಂಗ್ ಪೂಜೆ ಕೂಡ ಮಾಡಿಬಿಟ್ಟು ಹೋಗೋಣ ಮತ್ತೆ ಆಚೆ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೆ. ಆ್ಯಂಡ್ ಸಾಯಂಕಾಲ ಯಾರ ಮನೆಯಲ್ಲಿ ಸಾಯಂಕಾಲ ಹೆಣ್ಮಕ್ಳು ಪೂಜೆ ಮಾಡ್ತಾರೋ ಆ ಮನೇಲಿ ತುಂಬ ನೆಮ್ಮದಿ ಸಿಗುತ್ತೆ. ನಾನೆಲ್ಲೋ ಕೇಳಿದ್ದು ಬೆಳಗ್ಗೆ ಹೊತ್ತು ಗಂಡಸರು ಪೂಜೆ ಮಾಡಬೇಕು, ಸಂಜೆ ಹೊತ್ತು ಹೆಂಗಸರು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಕೇಳಿದೆ. ಹಾಗಾಗಿ ಈವ್ನಿಂಗ್ ಮಿಸ್ ಮಾಡಬೇಡಿ ಯಾರ ಮನೆಯಲ್ಲೂ ಹೆಣ್ಮಕ್ಳು ಪೂಜೆ ಮಾಡೋದನ್ನು. ನೀನಡ ಚಾಟ್ಸ್ ತಿನ್ನೋಕೆ ಹೋಗ್ಬೋದು ಬಿಟ್ಬಿಟ್ಟಿದ್ದೀವಿ. ಬಿಕಾಸ್ ಅದಕ್ಕೆ ಆ ಕೆಲಸ ಈ ಕೆಲಸ ಅಂದ್ಬಿಟ್ಟು ಮನೆಯಲ್ಲೇ ಮುಳುಗೋಗ್ತಾ ಇದ್ದೆ. ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಿ, ಎಲ್ಲ ಕೆಲಸನೂ ಮುಗಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್. ಹಂಗಾಗಿ ಆರಾಮಾಗಿ ಹೋಗಿ ಪಾನಿಪುರಿ ತಿನ್ಕೊಂಡು ಆಚೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಬರ್ತೀಯ ಏನೋ ಟೀಗೆ? ಟೀ ಮಾಡ. ಶಾಲ್ ವಿ ಡ್ರಿಂಕ್? ಟೀ ಮಾಡುತ್ತಿದ್ದೇನೆ, ಟೀ ಮಾಡುತ್ತಿದ್ದೇನೆ ಗೈಸ್. ಶುಂಠಿ ಬಿತ್ತೇನೋ ಅನ್ಕೊಂಡೆ. ನೆಕ್ಸ್ಟ್ ಫ್ರಿಜ್ ಆರ್ಗನೈಸೇಷನ್ ವ್ಲಾಗ್ ಬರುತ್ತೆ ಗೈಸ್, ನೋಡ್ತಾ ಇರಿ ಹೆಂಗೆ ಆರ್ಗನೈಸ್ ಮಾಡ್ತೀನಿ ಅಂತ. ಆ್ಯಂಡ್ ಕೆಲವೊಂದು ಟಿಪ್ಸನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಯೂಸ್ ಆಗಬಹುದು. ಸದ್ಯಕ್ಕೆ ಟೀ ಇಟ್ಟಿದ್ದೀನಿ, ಇಲ್ಲಿ ಮಕ್ಕಳಿಗೆ ಹಾಲು ಇಟ್ಟಿದ್ದೀನಿ.
ನಾರ್ಮಲ್ ಬೇಳೆ ಸಾರು ಮಾಡ್ತಿದ್ದೇನೆ. ಹಾಗಾಗಿ ಒಂದು ಟೈಮಿಂಗ್ ಮಾಡ್ತಾ ಇರೋದು, ಚಿಕ್ಕದಾಗಿ ಮಾಡ್ಕೊತೀನಿ. ಟೀ ಆಗೋಷ್ಟರಲ್ಲಿ ನಾನು ಸಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಸಾರು ಕೂಗಕ್ಕೆ ಇಟ್ಬಿಟ್ಟು ಮತ್ತು ಅನ್ನಕ್ಕೆ ಇಟ್ಬಿಟ್ರೆ ಮತ್ತೆ ಬೇಕಂದರೆ ತಿನ್ನೋ ಟೈಮ್ಗೆ ಮುದ್ದೆಗೆ ಇಟ್ಕೊಂಡ್ರೆ ಫಿನಿಶ್ ಆಗುತ್ತೆ. ಇವಾಗ ಟೀ ಆಗೋಷ್ಟರಲ್ಲಿ ಈ ಸಾರಿಗೆಲ್ಲ ರೆಡಿ ಮಾಡಿಟ್ಟು ಹೋಗಿ ನೆಮ್ಮದಿಯಾಗಿ ಕುತ್ಕೊಂಡು ಟೀ ಕುಡಿದು ಬಟ್ಟೆ ಮಡ್ಚೋದಿದೆ, ಬಟ್ಟೆ ಮಡ್ಚ್ಕೊಬೇಕು. ಮತ್ತು ಮ್ಯಾನಿಫೆಸ್ಟೇಷನ್ ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಮತ್ತು 9 o'clock ಅಷ್ಟರಲ್ಲಿ ಬಿಗ್ ಬಾಸ್ ಕುತ್ಕೊಂಡ್ಬಿಡ್ಬೇಕು, ಬಿಗ್ ಬಾಸ್ ನೋಡೋಕ್ಕೆ. ಆ್ಯಂಡ್ ಇವತ್ತು ವಾರದ ಕತೆ ವಿತ್ ಸುದೀಪ್ ಅಂತ, ಸೊ ಅದನ್ನು ನೋಡ್ಬೇಕು ನಾನು. ಹಾಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಎವ್ರಿ ಡೇ ಹಿಂಗೆ ಆಗುತ್ತೆ. ಮಧ್ಯಾಹ್ನ ಆದರೆ ಮಧ್ಯಾಹ್ನ ಮಾಡಿಬಿಡ್ತೀನಿ, ಅಥವಾ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ತೀನಿ ಸಾಂಬಾರು. ಇಲ್ಲ ಅಂತಂದರೆ ಈ ಥರ ಸಾಯಂಕಾಲ ಹೊತ್ತು ಮಾಡಿ ಇಟ್ಬಿಡ್ತೀನಿ. ಸಮ್ಟೈಮ್ಸ್ ಊಟದ ಟೈಮು ಕೂಡ ಒಂದು 7 ಗಂಟೆ ಹಂಗೆ ಬಂದು ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಿ ಒಂದು ವೆಜಿಟೇಬಲ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ವೆಜಿಟೇಬಲ್ಸ್ ಅಂತೂ ಏನೂ ಇರಲಿಲ್ಲ, ಕ್ಯಾರೆಟು ಬೀನ್ಸ್ ಮಾತ್ರ ಇತ್ತು. ಬಟ್ ಅಂದರೂ ಏನೂ ಇಲ್ಲ ಅಂತ ಅಂದರೂ ಚೆನ್ನಾಗಿ ಮಾಡಬಹುದು ಅನ್ನೋದು ನನಗೆ ಬಂದಿರುವಂಥ ಕಲೆ. ಹಂಗಾಗಿ ಬೇಳೆ ಸಾಂಬಾರು ನೀವೆಲ್ಲ ತರಕಾರಿ ಹಾಕು ಮಾಡಬೇಕು ಅಂತಲೇ ಇಲ್ಲ, ಏನಿದ್ರೆ ಅದು ಸಾಕು, ಅಷ್ಟರಲ್ಲೇ ಮಾಡಿದ್ರು ತುಂಬ ರುಚಿಯಾಗಿ ಮಾಡಬಹುದು. ಆ್ಯಂಡ್ ಹಂಗಾಗಿ ಕ್ಯಾರೆಟು ಬೀನ್ಸ್ ಮಾತ್ರ ಹಾಕಿ ಮಾಡಿದೆ. ಆ್ಯಂಡ್ ಟೀ ಕೂಡ ರೆಡಿ ಆಯಿತು. ಮಕ್ಕಳಿಗೆ ಹಾಲು, ನಮಗೆ ಟೀ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಆ್ಯಂಡ್ ಈವ್ನಿಂಗ್ ಟೈಮ್ ಇದೊಂದು ಬ್ರೇಕ್ ಬೇಕಂತ ಅನಿಸುತ್ತೆ ಸಮ್ಟೈಮ್ಸ್. ಆ್ಯಂಡ್ ದಿನಾಗಲೂ ಕಾಫಿ ಮಾಡ್ತೀನಾ ಇಲ್ಲ, ದಿನಾಗಲೂ ಟೀ ಮಾಡ್ತೀನಾ ಇಲ್ಲ, ಅಪರೂಪಕ್ಕೆ ಒಂದೊಂದು ಸರಿನೇ ಮಾಡ್ಕೊಳ್ಳೋದು. ಬಟ್ ಇಷ್ಟಪಟ್ಟು ಕುಡಿತೀನಿ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ದಿನ. ಹೇಗೆ ಅನ್ನಿಸ್ತು ಆ್ಯಂಡ್ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಫಾಲೋ. ಆ್ಯಂಡ್ ಸ್ವಲ್ಪ ಟೀ ಎಲ್ಲ ಕುಡಿದು ಸಾಂಬಾರು ಕೂಡ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿತ್ತು. ಒಗ್ಗರಣೆಗೆ ಹಾಕಬೇಕಾಗಿತ್ತು, ಹಂಗಾಗಿ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ತೀನಿ. ಮತ್ತೆ ಏನಾದರೂ ಸೈಡ್ಸ್ ಹಾಕ್ಕೊಳ್ಳೋಣ ಊಟ ಮಾಡುವಾಗ ಅಂದ್ಬಿಟ್ಟು ಸಾಂಬಾರು ಮಾತ್ರ ರೆಡಿ ಮಾಡಿ ಇಟ್ಬಿಟ್ಟೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ. ಆ್ಯಂಡ್ ಸ್ವಲ್ಪ ವ್ಲಾಗ್ ಲೆಂತಿಯಾಗಿ ಇರಬಹುದು, ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಆ್ಯಂಡ್ ಇನ್ನು ನನ್ನ ವರ್ಕ್ ಸ್ಪೇಸ್ ಅದು ಇನ್ನೂ ಅರ್ಧನೇ ಇವತ್ತು ನಾನು ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಆ್ಯಂಡ್ ಇವತ್ತು ವರ್ಕ್ ಕೂಡ ಏನೂ ಇರಲಿಲ್ಲ. ಅವತ್ತು ಹಬ್ಬದ ಸೀಸನ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಇವತ್ತಿನ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಪ್ಲೀಸ್ ಇಫ್ ಯು ಆರ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ನೋಡಿ ದೀಪ ದೂರ ಹೋಗಿ ಮುದ್ದು. ಚೆನ್ನಾಗಿದೆಯಾ ಪುತ್ತ? ಈಗ ಹೇಳೆ, ಮುಖ ಕಾಣಿಸಲ್ಲ ಆಗ್ಲೇ. ಏನೋ ಈಗ ಹೇಳು. ಕಾಣಿಸಿಲ್ವಾ? ಸೀರಿಯಸ್ಲಿ ಕಾಣಿಸಿಲ್ಲ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್, ಥ್ಯಾಂಕ್ ಯು ಸೋ ಮಚ್. ನೈಟ್, ಶುಭರಾತ್ರಿ.